ನಮಸ್ಕಾರ ಎಲ್ಲರಿಗೂ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ. ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಫೆಬ್ರವರಿ 28ರಿಂದ PUC ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗೆ ಮಾರ್ಚ್ 18ರಿಂದ SSLC ಪರೀಕ್ಷೆಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ವಿಡಿಯೋ ಮಾಡೋಕ್ಕೆ ಒಂದು ಕಾರಣವೇನೆಂದರೆ, ಈ ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆದರೆ ಮನೆಯಲ್ಲಿ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಏನೋ ಒಂದು ದೊಡ್ಡದು ಅವ್ರ ತಲೆ ಮೇಲೆ ಇದ್ದಂಗೆ ಭಾರ. ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪ ಅವರಿಗೆ ಮೋಟಿವೇಶನ್ ಮಾಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೀವು ದಯವಿಟ್ಟು ನಿಮಗೆ ಒಳ್ಳೆಯ ಪಾಯಿಂಟ್ಸ್ಗಳು ಬೇಕಾದರೆ ಈ ವಿಡಿಯೋನ ಪೂರ್ಣವಾಗಿ ನೋಡಿರಿ. ಮಧ್ಯದಲ್ಲಿ ಫಾರ್ವರ್ಡ್ ಮಾಡಿ ನೋಡೋಕೆ ಹೋಗ್ಬೇಡಿ, ಯಾಕಂದ್ರೆ ಅದೇನು ನಿಮ್ಗೆ ಅರ್ಥ ಆಗಲ್ಲ. ಈ ವಿಡಿಯೋ ಮಾಡೋಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಮಾಡಿ ನಾವು ನಿಮಗೆ ಒಳ್ಳೆಯ ಒಂದು ಸಂದೇಶವನ್ನು ನೀಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಓಕೆ, ಏನಪ್ಪ ಅಂದರೆ, ಇವಾಗ ಮೇನ್ ಎಲ್ರಿಗೂ ನಮಗೆಲ್ಲ ಪರೀಕ್ಷೆ ಅನ್ನೋದು ನಮ್ಮ ಜೀವನದ ಅಂತಿಮ ಗುರಿ ಅಲ್ಲ, ಅದು ಕೇವಲ ಒಂದು ಹಂತ ಮಾತ್ರ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಬೇಕು. ವಿದ್ಯಾರ್ಥಿಗಳನ್ನು ಅರ್ಥ ಮಾಡ್ಕೋಬೇಕು, ನಾವು ಮನೆಯಲ್ಲಿರೋ ತಂದೆ ತಾಯಿಗಳನ್ನು ಅರ್ಥ ಮಾಡ್ಬೇಕು. ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಭಯ ಹುಟ್ಟುಬಿಟ್ಟಿದೆ. ಅವ್ರಿಗೆ ನಾ ಪಾಸ್ ಆಗ್ತೀನೋ ಇಲ್ಲ, ನಾನು ಎಷ್ಟು ಮಾರ್ಕ್ಸ್ ತಗೋತೀನೋ ಇಲ್ಲ, ನನ್ನ ಪೇರೆಂಟ್ಸ್ ಏನು ಹೇಳ್ತಾರೋ, ಎಲ್ಲ ಮಾತುಗಳಿಂದ, ಮತ್ತೆ ಪಕ್ಕದ ಮನೆಯವನು ಅವನು ಎಷ್ಟು ತೊಗೊಂತಾರೋ ಗೊತ್ತಿಲ್ಲ, ನನಗಿಂತ ಅವನು ಜಾಸ್ತಿ ತೊಗೊಂಡು ನಮ್ಮ ಮನೇಲಿ ತಂದೆ ತಾಯಿ ನನ್ನ ಬೈತಾರೋ ಏನು, ಈ ಥರ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ಹುಟ್ಟಬಾರ್ದು. ಅದಕ್ಕೆ ನಾವು ಪೋಷಕರಾದವರು ಅವರಿಗೆ ಸ್ವಲ್ಪ ಧೈರ್ಯವನ್ನು ತುಂಬಕ್ಕಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದೆ ಪೋಷಕರಿಗೆ ತಿಳಿಸ್ತಾ ಇದ್ದೀನಿ. ಹಾಗೆ ವಿದ್ಯಾರ್ಥಿಗಳು ನೀವು ಇದನ್ನು ಸಂಪೂರ್ಣವಾಗಿ ಕೇಳಿ, ನಿಮಗೂ ಒಂದು ಧೈರ್ಯ ಬರುತ್ತೆ. ಅಂಜಿಕೆ ಇಲ್ಲದೆ ನೀವು ನಿಮ್ಮ ಪೇಪರನ್ನು ಬರೀಬೋದು ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀವಿ. ಓಕೆ, ಇವತ್ತು ನಾನು ಹೇಳೋ ಮಾತು ನಿಮ್ಮ ಜೀವನ ಬದಲಾಯಿಸ್ಬೋದು. ಓಕೆ, ಅದಕ್ಕೆ ಸ್ವಲ್ಪ ಪೂರ್ಣವಾಗಿ ನೋಡಿ ಈ ವಿಡಿಯೋವನ್ನು. ಓಕೆ, ನಮ್ಮ ಜೀವನವನ್ನು ಒಂದು ಎಕ್ಸಾಮ್ ಡಿಸೈಡ್ ಮಾಡಲ್ಲ, ಆದರೆ ನಾವು ಇವತ್ತು ಏನು ಯೋಚಿಸ್ತೀವೋ ಅದು ನಮ್ಮ ಫ್ಯೂಚರ್ ಡಿಸೈಡ್ ಮಾಡುತ್ತೆ. ಮಾರ್ಕ್ಸ್ಗಿಂತ ದೊಡ್ಡದು ನಮ್ಮ ಲೈಫ್. ಆದರೆ ಈ ಸತ್ಯನ ಯಾರೂ ನಿಮ್ಗೆ ಹೇಳುವುದಿಲ್ಲ. ಅದಕ್ಕೆ ನೆನಪಿಡಿ, ಭಯ ನಮ್ಮ ಶತ್ರು ಅಲ್ಲ, ಅದು ನಮಗೆ ಸಿದ್ಧತೆ ಮಾಡಿಕೊಳ್ಳಲು ಹೇಳುವ ಸ್ನೇಹಿತ ಅಂತ ತಿಳ್ಕೊಂಡು ನಾವು ಈ ಎಕ್ಸಾಮ್ಗಳಿಗೆ, ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡಿದರೆ ಎಲ್ರಿಗೂ ಒಂದು ಒಳ್ಳೆಯ ಮಾರ್ಕ್ಸ್ ಆಗಲಿ, ಒಳ್ಳೆ ನಿಮಗೆ ಮುಂದಿನ ಜೀವನಕ್ಕೆ ಒಂದು ಜೀವನೋಪಾಧಿ ಆಗ್ಬೋದು ಅಂತ ನಾನು ಹೇಳ್ಕೊಡ್ತೀನಿ ಇಲ್ಲಿ. ಓಕೆ, ನೋಡಿ, ನಿಮಗೆ ಈ ನಮ್ಮ ಜೀವನವನ್ನು ಒಂದು ನಂಬರ್ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಹೇಳಿದ ಮೇಲೆ, ಒಂದು ನಂಬರಿಂದ ಬಿದ್ದಿದ್ದೀವಿ ನಾವೆಲ್ಲರೂ. ತಂದೆ ತಾಯಿಗಳು ನನ್ನ ಮಗ 98 ತೊಗೋಬೇಕು, ನನ್ನ ಮಗ 97 ತೊಗೋಬೇಕು, 100 ತೊಗೋಬೇಕು. ನಿಮ್ಗೊಂದು ನಿಜ ಹೇಳ್ತಾನೆ ಪೋಷಕರು ಎಲ್ರಿಗೂ, ಜಗತ್ತಿನಲ್ಲಿ ಎಷ್ಟೋ ದೊಡ್ಡ ಜನಗಳು ಇವತ್ತಿನ ನಾವು ಏನು ಕರಿತೀವಲ್ಲ, ಅವತ್ತು ಎಷ್ಟೋ ದೊಡ್ಡ ಜನ ಬಿಸ್ನೆಸ್ ಮ್ಯಾನ್ಗಳು, ದೊಡ್ಡ ಸಾಫ್ಟ್ವೇರ್ಸ್ಗಳು, ಯಾರೂ ನೀವು ನೋಡಿ ಒಂದ್ಸಾರಿ ತಿರುಗಿ ನೋಡಿ, 90% 100% ತೊಗೊಂಡವ್ರಲ್ಲ. ಎಲ್ಲರೂ ಮಧ್ಯಮ ಮಾರ್ಕ್ಸ್ಗಳನ್ನು ತೊಗೊಂಡೇ ಮುಂದ್ಗಡೆ ಬೆಳೆದಿರುವಂಥವ್ರು ಇದ್ದಾರೆ. ಅದರಲ್ಲಿ ನಿಮ್ಗೆ ಒಂದಿಷ್ಟು ಉದಾಹರಣೆ ಕೊಡ್ತೇನೆ ನಿಮಗೆ. ಓಕೆ, ನೀವೆಲ್ಲರೂ ರಿಲಯನ್ಸ್ ಅಂತ ಕೇಳಿರ್ಬೋದು. ಧೀರುಭಾಯಿ ಅಂಬಾನಿ ರಿಲಯನ್ಸ್ ಸಂಸ್ಥಾಪಕರು ಅವರು. ಓಕೆ, ಇವತ್ತಿನ ಮಟ್ಟಿಗೆ ಅತಿ ಭಾರತದ ಒಂದು ದೊಡ್ಡ ಪ್ರೈವೇಟ್ ಉದ್ಯಮಿ ಅಂದರೆ ರಿಲಯನ್ಸ್, ಧೀರುಭಾಯಿ ಅಂಬಾನಿ ಅವ್ರದ್ದು ಶಿಕ್ಷಣ ಹೈಸ್ಕೂಲ್ ಮಟ್ಟ, ಸಾಧಾರಣ ಶಿಕ್ಷಣ ಅವ್ರದ್ದು. ಅಂಥವ್ರು ನೋಡಿ, ಸ್ಟೀವ್ ಜಾಬ್ಸ್. ಓಕೆ, ನಮ್ಮ ಇವಾಗೇನು ಐಫೋನ್ ಯೂಸ್ ಮಾಡ್ತಿದ್ವಿ, ಆ ಆ್ಯಪಲ್ ಕಂಪ್ನಿ ಈ ಸಂಸ್ಥಾಪಕ ಅಂತ ಫೌಂಡರ್ ಅವರು
ಕಾಲೇಜ್ ಡ್ರಾಪ್ ಔಟು, ಅವರು ನಾರ್ಮಲ್ ಸಾಧಾರಣ ಆ, ಇದು ವಿದ್ಯಾರ್ಥಿ. ಅವರೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, 100ಕ್ಕೆ 100 ತಗೊಳ್ಳೋಂಥ ಸ್ಟೂಡೆಂಟ್ಸ್ ಅಲ್ಲ. ಬಿಲ್ ಗೇಟ್ಸ್ ಅವರು ಇವತ್ತಿನ ನಮ್ಮ ಮೈಕ್ರೋಸಾಫ್ಟ್ ವಿಶ್ವದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು. ಅವರು ಮೈಕ್ರೋಸಾಫ್ಟ್ ಫೌಂಡ್ರ್ ಅವರು. ಅವ್ರು ಬಿಡ್ರಿ, ನಮ್ಮ ಕನ್ನಡದಲ್ಲೇ ತೋಳಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅನ್ನೋರು, ಅವ್ರದ್ದು ಶಿಕ್ಷಣ ಅತಿ ಸಾಮಾನ್ಯ ಶಿಕ್ಷಣ. ಆದರೆ ಅವ್ರ ಕಠಿಣ ಪರಿಶ್ರಮದಿಂದ ಇವತ್ತಿನ ನಮ್ಮ ಕನ್ನಡದ 6 ಕೋಟಿ ಜನ ಮನದಲ್ಲಿ ಕೂತಿದ್ದಾರೆ. ಆ ಥರ ನಾನು ನಿಮಗೆ ಇದನ್ನೇ ಒಂದೇ ಹೇಳೋದು, ನಿಮ್ಮ ಮೇಲೆ ನಂಬಿಕೆ ಇಡಿ, ಇನ್ನೊಬ್ಬರು ಬೇಡ. ನಿಮ್ಮ ಮೇಲೆ ನೀವೇ ನಂಬಿಕೆ ಇಟ್ಕೊಳ್ಳಿ. ನಾನು ಮಾಡ್ತೀನಿ, ನನಗೆ ಬರುತ್ತೆ, ನಾನು ಪ್ರಯತ್ನ ಪಡ್ತೀನಿ. ಈ 3 ಪದಗಳನ್ನು ನೀವು ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು, ನಾನು ಸ್ಟ್ರಾಂಗ್ ಅದೀನಿ, ನಾನು ಮಾಡ್ತೀನಿ, ನನಗೆ ಬರುತ್ತೆ, ನಾನು ಪ್ರಯತ್ನ ಮಾಡ್ತೀನಿ, ನಾನು ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಳಿ ವಿದ್ಯಾರ್ಥಿಗಳೇ ನಿಮ್ಮ ಮೇಲೆ. ಓಕೆ, ಅದಕ್ಕೆ ಹೇಳೋದು, ನಂಬಿಕೆ ಇತ್ತಂದ್ರೆ ಜಗತ್ತಿನಲ್ಲಿ ಏನಾದರೂ ಸಾಧನೆ ಮಾಡ್ಬೋದಂತೆ. ನಂಬಿಕೆ ಒಂದಿಲ್ಲ ಅಂದರೆ, ನಿಮ್ಮನ್ನು ನೀವು ನಂಬಲಿಲ್ಲ ಅಂದರೆ ಮತ್ತೇನು ಮಾಡೋಕ್ಕಾಗಲ್ಲ, ಅದು ಯಾರೂ ಏನು ಮಾಡೋಕ್ಕಲ್ಲ. ಅದಕ್ಕೆ ಹೇಳೋದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಇನ್ನೊಂದು ವಿಷಯಪ್ಪ ಏನಂದರೆ, ಹೋಲಿಕೆ ಮಾಡಬೇಡಿ ಯಾರ ಜೊತೆನೂ. ಆ್ಯಂಡ್ ನೀವು ಅಷ್ಟೇ, ಪೋಷಕರಿಗೂ ಹೇಳೋದು ಒಂದೇ ಮಾತು, ನಿಮ್ಮ ಮಕ್ಕಳನ್ನು ಇನ್ನೊಬ್ಬರಿಗೆ ಹೋಲಿಕೆ ಮಾಡಬೇಡಿ. ಯಾಕಂದರೆ ಪ್ರತಿಯೊಂದು ಮಗನೂ ಪ್ರತಿಯೊಂದು ರೀತಿಯಲ್ಲಿ ಅವನದೇ ಆದಂಥ ಅವನ ಟ್ಯಾಲೆಂಟ್ ಇದೆ. ಓಕೆ, ಇವಾಗ ಎಲ್ಲರೂ ಒಂದೇ ಥರ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ನೀವು ಅದನ್ನೇ ಕಂಪ್ಯಾರಿಸನ್ ಮಾಡಬೇಡಿ. ಕಂಪ್ಯಾರಿಸನ್ ಈಸ್ ಈಕ್ವಲ್ ಟು ಡಿಪ್ರೆಷನ್. ನಿಮಗೊಂದು ತಿಳ್ಕೊಳ್ಳಿ, ನೀವು ಯಾವಾಗ ನಾವು ಕಂಪ್ಯಾರಿಸನ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀವಿ ಜೀವನದಲ್ಲಿ ಇನ್ನೊಬ್ಬರ ಜೊತೆ, ಅವಾಗ ನಿಮ್ಮ ಹತ್ರ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅವನು ಅಷ್ಟು ತೊಗೊಂಡಾನ, ಇವನಿಷ್ಟು ತೊಗೊಂಡಾನ, ನನ್ನ ಹತ್ರ ಅದು ಇಲ್ಲ, ಇದೆಲ್ಲ, ಅದನ್ನೆಲ್ಲ ನೀವು ಮಾಡ್ಕೊಂತ ಹೊರಟ್ರಂದ್ರೆ ಮುಗೀತಲ್ಲಿಗೆ ಡಿಪ್ರೆಷನ್ ಸ್ಟಾರ್ಟ್ ಆಯಿತು, BP ಸ್ಟಾರ್ಟ್ ಆಯ್ತು ನಿಮಗೆ. ಈ ಪೋಷಕರೇ, ಅದಕ್ಕೆ ಹೇಳೋದು, ದಯವಿಟ್ಟು ಎಲ್ಲ ಪೋಷಕರಲ್ಲಿ ಒಂದು ವಿನಂತಿ, ನಿಮ್ಮ ಮಕ್ಕಳನ್ನು ಯಾವುದೇ ಮಕ್ಕಳೊಂದಿಗೆ ಹೋಲಿಕೆ ಮಾಡಬೇಡಿ. ಯಾಕಂದರೆ ನಿಮ್ಮ ಮಕ್ಕಳೇ ಒಂದು ಡಿಫ್ರೆಂಟ್. ಅವರು ಒಂದು ಡೈಮಂಡ್, ಇವಾಗ ಕೊಯ್ನು ಡೈಮಂಡ್ ಇದೆ, ಆ ಥರ ಇನ್ನೊಂದು ಡೈಮಂಡ್ ಆಗಕ್ಕೆ ಸಾಧ್ಯ ಇಲ್ರಿ. ಅದಕ್ಕೆ ಹೇಳೋದು, ನಿಮ್ಮ ಮಕ್ಕಳದ್ದು ಅವ್ರದ್ದೊಂದು ಟ್ಯಾಲೆಂಟ್, ಅದನ್ನ ಹುಡುಕಿ. ನಿಮ್ಮ ಮಗನ ಹತ್ರ ಏನಿದೆ ಅದನ್ನು ಹುಡುಕಿ, ಅದಕ್ಕೆ ಪ್ರೋತ್ಸಾಹ ಮಾಡಿ. ಓಕೆ, ಅದನ್ನು ಬಿಟ್ಟು ನಾವು ಈ ಪಕ್ಕದ ಮನೆಯವನು CBSE ಮಾಡ್ತಾ ಇದ್ದಾನೆ, ನನ್ನ ಮಗ CBSE ಓದಬೇಕು, ನನ್ನ ಮಗ ಎಲ್ಲ ಅವನು ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 100 ತೊಗೊಂತಾನೆ, ನನ್ನ ಮಗ 100ಕ್ಕೆ 100 ಇಲ್ಲ, ಇದೆಲ್ಲ ಹೋಲಿಕೆ ಮಾಡೋದು ಬಿಟ್ಬಿಡಿ. ಓಕೆ, ಅದಕ್ಕೆ ಕಂಪ್ಯಾರಿಸನ್ ಈಸ್ ಡಿಪ್ರೆಷನ್ಸ್. ಓಕೆ, ಇನ್ನೊಂದು ವಿದ್ಯಾರ್ಥಿಗಳಿಗೆ ಮೇನ್ ಇದು, ಇವಾಗ ನಿಮಗೆ ಎಕ್ಸಾಮನ್ನು ಹೇಗೆ ತಯಾರಿ ಮಾಡ್ಕೋಬೇಕು ನೀವು ಅಂದರೆ ಓದುವ ವಿಧಾನಗಳು. ಮಿನಿಮಮ್ 6ರಿಂದ 8 ಗಂಟೆ ಓದಿ ಸಾಕು. ಅದರಲ್ಲಿ 45 ನಿಮಿಷ ಓದಿ, ಪ್ರತಿಯೊಂದಕ್ಕೂ 10 ನಿಮಿಷ 15 ನಿಮಿಷ ಬ್ರೇಕ್ ತಗೊಳ್ಳಿ. ಡಿಫಿಕಲ್ಟ್ ಸಬ್ಜೆಕ್ಟ್ನ ಯಾವ ನಿಮಗೆ ಡಿಫಿಕಲ್ಟ್ ಅನ್ನಿಸ್ತಾವು ಅವನ್ನ ಬೆಳಗಿನ ಜಾವ ಓದಿ. 5 ಗಂಟೆಗೆ ಎದ್ದು 5 ಗಂಟೆಯಿಂದ 7 ಗಂಟೆವರೆಗೂ ಆ ಡಿಫಿಕಲ್ಟ್ ಸಬ್ಜೆಕ್ಟ್ಗಳನ್ನ ಬೆಳಗ್ಗೆ ಓದಿ. ಇನ್ನೊಂದೇನಂದ್ರೆ, ಓದಿದ ಮೇಲೆ ಅದನ್ನ ತೆಗೀರಿ, ಬರೆಯುತ್ತಾ ಓದಬೇಕು. ಇಲ್ಲ, ಒಮ್ಮೆ ಓದಿ ಅದನ್ನ ರಿವಿಷನ್ ಮಾಡ್ಕೊಂತೆ, ನಿಮ್ಮ ತಲೆಯಲ್ಲಿ ಅದನ್ನ ರಿವಿಷನ್ ಮಾಡ್ಕೊಂತೆ ಅದನ್ನ ತೆಗೀರಿ. ಒಮ್ಮೆ ಓದಿದ್ದನ್ನ ಒಮ್ಮೆ ನೀವು ತೆಗೆದ್ರೆ ನಿಮಗೆ ಅದು ತಲೆಯಲ್ಲಿ ಒಂಥರ ಪ್ರಿಂಟ್ ಆದಂಗೆ ಆಗಿಬಿಡುತ್ತೆ. ಅದನ್ನ ಯಾರ ಕಡೆಯಿಂದನೂ ಅಳಿಸಕ್ಕಾಗಲ್ಲ. ಇಲ್ಲಿ ನಿಮ್ಗೆ ಒಂದೇ ಹೇಳೋದೇನಪ್ಪ ಅಂದ್ರೆ, ರಿವಿಷನ್ ಈಸ್ ಯುವರ್ ಸಕ್ಸಸ್ ಕೀ. ಅದನ್ನ ಬಿಟ್ರೆ ಮತ್ತೆ ಏನೂ ಇಲ್ಲ. ನೀವೇನ್ ಮಾಡ್ಬೇಕು, ತಿರ್ಗಾ 1 ಸಾರಿ ಓದೋದು, 2 ಸಾರಿ, 3 ಸಾರಿ, 4 ಸಾರಿ, ಎಷ್ಟು ಸಾರಿ ಆಗುತ್ತೆ ಅಷ್ಟು ಸಾರಿ ಪ್ರತಿಯೊಂದು ನಿಮ್ಮ ವಿಷಯಗಳನ್ನು ರಿವಿಷನ್ ಮಾಡೋದನ್ನು ಮರಿಬೇಡಿ. ರಿವಿಷನ್ ಮಾಡ್ತಾ ಅದನ್ನೇ 1 ಸಾರಿ 2 ಸಾರಿ ಬರೆದು ತೆಗೆದ್ರೆ ನಿಮಗೆ ನಿಮ್ಮ ತಲೆಯಲ್ಲಿ ಅದು ಪ್ರಿಂಟ್ ಆಗಿಬಿಡುತ್ತೆ. ಯಾವುದೇ ರೀತಿ ನಿಮ್ಮನ್ನ ಯಾವುದೇ ಸಮಯದಲ್ಲಿ ಎಬ್ಬಿಸಿ ಕೇಳಿದ್ರು ನಿಮಗೆ ಅದರ ಉತ್ತರ ನಿಮ್ಮ ತಲೆಯಲ್ಲಿ ಇರುತ್ತೆ. ಹಂಗೆ ಇನ್ನೊಂದು ಮುಖ್ಯವಾದ ವಿಚಾರ,
ಇದು ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಇಬ್ಬರಿಗೂ ಈ ಎಕ್ಸಾಮ್ ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಬಹಳ ಗಮನ ಕೊಡ್ಬೇಕು ನಾವು. ಯಾಕಂದ್ರೆ ಇವಾಗ ಬೇಸಿಗೆ ಶುರು ಆಗ್ತಾ ಇದೆ. ಅಂದ್ರೆ ಹೆಚ್ಚಿನ ಬಿಸಿಲು. ಅದಕ್ಕೆ ನೀವು ಸರಿಯಾದ ಟೈಮ್ಗೆ ಆಹಾರ, ತಿಂಡಿ, ನೀರು ಜಾಸ್ತಿ ಕುಡಿಬೇಕು. ಇದೆಲ್ಲ ಅದ್ರ ಬಗ್ಗೆನೂ ಗಮನ ಕೊಡ್ಬೇಕು. ಬರೀ ಎಕ್ಸಾಮ್ಗೆ ಹೆದರ್ಕೊಂಡು ಬರೀ ಓದೋದ್ರಲ್ಲಿ ನೀವು ನಿರತರಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಅಂದ್ರೆ, ನೀವು ಓದಿ ಎಕ್ಸಾಮ್ ಹೋಗೋ ಟೈಮಲ್ಲಿ ಹುಷಾರಿಲ್ಲದೆ ನೀವೇನಾದರೂ ಹಾಸ್ಪಿಟಲೈಸ್ ಆದರೆ ನೀವು ಮಾಡಿರತಕ್ಕಂಥ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಹೋಗುತ್ತವೆ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳೇ, ನೀವು ಆಹಾರದ ಬಗ್ಗೆನೂ ಗಮನ ಕೊಡಿ. ಆಹಾರ ಬಗ್ಗೆ ಗಮನ ಕೊಡಿ. 6 ರಿಂದ 7 ತಾಸು ನಿದ್ದೆ ಮಾಡಿ. ಮೊಬೈಲ್ ಇದ್ರೆ ನಿಮ್ಮ ಹತ್ರ ನಿಮ್ಮ ತಂದೆ ತಾಯಿಗಳು ಮೊಬೈಲ್ ಕೊಡಿಸಿದ್ರೆ ಈ 1 ತಿಂಗಳ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ನಿಮ್ಮ ಮನೆಯಲ್ಲಿದ್ರೆ ತಂದೆ ತಾಯಿಗಳಿಗೆ ಕೊಡಿ. ಹಾಸ್ಟೆಲಲ್ಲಿರೋ ವಿದ್ಯಾರ್ಥಿಗಳು ನಿಮ್ಮ ವಾರ್ಡನ್ ಕೈಯಲ್ಲಿ ಕೊಡಿ. ಇಲ್ಲ ನಿಮ್ದು ಹಾಸ್ಟೆಲ್ ನಿಮ್ಮ ಲಾಕರ್ ಇದ್ರೆ ಲಾಕರ್ ಅಲ್ಲಿ ಹಾಕ್ಬಿಡಿ. ಇಲ್ಲಪ್ಪ ಅಂದ್ರೆ ಒಂದು ನಿರ್ದಿಷ್ಟ ಸಮಯ ಮಾಡಿ. ಹಾಸ್ಟೆಲ್ ಅಲ್ಲಿ ಇರೋರಿಗೆ ತಂದೆ ತಾಯಿ ಜೊತೆ ಮಾತಾಡಕ್ಕೆ ಯಾರಾದ್ರೂ ಇದ್ರೆ ದಿನಕ್ಕೆ 1 ನಿಮಿಷ 5 ನಿಮಿಷದಿಂದ 10 ನಿಮಿಷ ಮಾತಾಡಿ ಒಳಗೆ ತಿರ್ಗಾ ಅದನ್ನ ನೀವು ಮೊಬೈಲ್ ಮತ್ತೆ ನಿಮ್ಮ ಲಾಕರ್ ಅಲ್ಲಿ ಹಾಕ್ಬಿಡಿ. ಇದೊಂದು ತಿಂಗಳ ಹಾಕಿದ್ರೆ ನಿಮಗೆ ಎಕ್ಸಾಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಮತ್ತೆ ಇನ್ನು ಎಕ್ಸಾಮ್ ಅಂಜಿಕೆಯನ್ನ ಹ್ಯಾಂಡಲ್ ಮಾಡೋದು ಹೇಗೆ, ನಿಮಗೆ ಲಾಸ್ಟ್ ಹೆಂಗ್ ಮಾಡ್ಬೇಕು ಅದನ್ನ, ಡೀಪ್ ಬ್ರೀತಿಂಗ್ ಮಾಡಿ. ಓಕೆ, ನೀವು ಓದಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಗೆ ಯಾವಾಗಲಾದ್ರೂ ನೀವು ಕುಳಿತಿರೋ ಟೈಮಲ್ಲಿ ನಿಮ್ಮ ಪರೀಕ್ಷೆ ಬಗ್ಗೆ ನಿಮ್ಮ ತಲೆಯಲ್ಲಿ ಬಂದ ತಕ್ಷಣ ಏನ್ ಮಾಡಿ, ಅಟ್ಲೀಸ್ಟ್ 30 ಸೆಕೆಂಡ್ ಅಂದ್ರೆ ಅರ್ಧ ನಿಮಿಷ ಡೀಪ್ ಬ್ರೀತಿಂಗ್ ಮಾಡಿ. ಈ ತರ 30 ಸೆಕೆಂಡ್ ಮಾಡಿ. ನಿಮ್ಮ ಮೆದುಳು, ನಿಮ್ಮ ತಲೆ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಇನ್ನೊಂದು ಏನ್ ಮಾಡಿ, ಲಾಸ್ಟ್ ಮಿನಿಟ್ ಟೆನ್ಷನ್ ಬೇಡ. ಅದಕ್ಕೆ ಎಲ್ಲದು ನಾನು ಮುಂಚೆ ಹೇಳಿದತಕ್ಕಂತೆ ರಿವಿಷನ್ ಮಾಡಿ. ಅಂದ್ರೆ ನಿಮಗೆ ಇಲ್ಲ ಇನ್ನೂ 15 ದಿನ ಇದೆಯಪ್ಪ ನಮ್ದು ಎಕ್ಸಾಮ್, ಮುಂದೆ ಓದಿದ್ರೆ ಆಯ್ತು ಬಿಡಪ್ಪ, ಇನ್ನೂ 8 ದಿನ ಐತೆ ಆ ಎಕ್ಸಾಮ್, ಅದನ್ನ ಆವತ್ತು ಓದಿದ್ರೆ ಆಯ್ತು, ಈ ತರ ಬೇಡ. ಇವಾಗಲೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಪ್ರತಿ ಒಂದು ನಿಮ್ಮ ಸಬ್ಜೆಕ್ಟ್ಗಳನ್ನು ಒಂದು ಟೈಮ್ ಟೇಬಲ್ ಹಾಕೊಂಡು ದಿನಕ್ಕೆ 6 ರಿಂದ 7 ತಾಸು ಓದೋ ಇದರಲ್ಲಿ ನಿಮ್ಮ ಪ್ರತಿ ಒಂದು ಸಬ್ಜೆಕ್ಟ್ಗೂ ಒಂದು ಮಿತಿಯಾದ ಟೈಮನ್ನು ಫಿಕ್ಸ್ ಮಾಡಿ ಓದ್ತಾ ಹೋಗಿ. ಓಕೆ, ಅದನ್ನ ಇದು ಮಾಡಿ. ಇನ್ನೊಂದೇನಪ್ಪ ಅಂದ್ರೆ ಎಕ್ಸಾಮ್ ಅಲ್ಲಿ ಈಸಿ ಕ್ವಶನ್ಗಳಿರುತ್ತೆ, ಎಸ್ಸೆ ಕ್ವಶನ್ಗಳಿರುತ್ತೆ, ಟಫ್ ಕ್ವಶನ್ಗಳು ಬರುತ್ತೆ ನಿಮಗೆ. ಅದರಲ್ಲಿ ಏನ್ ಮಾಡಿ, ನಿಮಗೆ ಬರುತ್ತಿರುವಂತ ಈಸಿ ಕ್ವಶನ್ಗಳನ್ನ ಮೊದಲು ಅಟೆಂಪ್ಟ್ ಮಾಡಿಬಿಡಿ. ಅಲ್ಲಿ ನಿಮಗೆ ಸಮಯ ಉಳಿಯುತ್ತೆ. ಆಮೇಲೆ ನಿಮಗೆ ಟಫ್ ಕ್ವಶನ್ಗಳ ಬಗ್ಗೆ ನಿಧಾನವಾಗಿ ಯೋಚನೆ ಅರ್ಥ ಮಾಡಿ ಬರೀರಿ. ಓಕೆ, ಅದೇ ರೀತಿ ಇವಾಗ ಒಂದು ಚಿಕ್ಕದು, ಓಕೆ, ಒಬ್ಬ ವಿದ್ಯಾರ್ಥಿ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಕತೆ ಮಧ್ಯದಲ್ಲಿ ನಿಮ್ಗೆ ಹೇಳ್ತಾನೆ. ಒಬ್ಬ ವಿದ್ಯಾರ್ಥಿ ಫೇಲ್ ಆದಂತೆ, ಎಲ್ಲರೂ ಅವನಿಗೆ ಕ್ರಿಟಿಸೈಸ್ ಮಾಡಕತ್ತಾರಂತ ಊರಾಗ. ಅವನ ಕೈಲಿ ಏನು ಮಾಡೋಕ್ಕಾಗಲಿಲ್ಲ, ಅವನೇನು ಮಾಡೋಕ್ಕಾಗಲಿಲ್ಲ, ಅವ್ನು ಫೇಲ್ ಆದ, ಅಷ್ಟು ವಿಷಯಗಳು ಹೋದ್ರು, ಅವನಿಗೆ ಎಷ್ಟು ಇವ್ರು ಕೇಳಿಲ್ಲ, ಎಲ್ಲರೂ ಹಿಂಗೆ ಕ್ರಿಟಿಸೈಸ್ ಮಾಡಿದ್ರು. ಆದ್ರೆ ಆ ಹುಡುಗ ದುಡಿಗೆಳ್ಲಿಲ್ಲ, ಅವನು ಕೈ ಬಿಡ್ಲಿಲ್ಲ. ಅವನು ಏನ್ ಮಾಡಿದ, ಮತ್ತೆ ಪ್ರಯತ್ನ ಪಡ್ತಾ ಇದ್ದ. ಪ್ರಯತ್ನ ಮಾಡಿ ಅವನೇನದ ಇವತ್ತು ಒಬ್ಬ ದೊಡ್ಡ ಆಫೀಸರ್ ಆಗಿದ್ದಾನೆ. ಅವ್ರ ಹೆಸರು ಹೇಳೋದು ಬೇಡ ಇದರಲ್ಲಿ. ಅದಕ್ಕೆ ಲೆಸನ್ ಇದರಿಂದ ಏನಂದ್ರೆ, ಫೇಲ್ಯೂರ್ ಈಸ್ ಎಂಡ್ ಅಲ್ಲ ನಮಗೆ, ಫೇಲ್ಯೂರ್ ಆಲ್ವೇಸ್ ಇಸ್ ಗಿವಿಂಗ್ ಅಸ್ ಎ ರೀಸ್ಟಾರ್ಟ್. ಅದಕ್ಕೆ ಹೇಳೋದು, ಫೇಲ್ಯೂರ್ ಅನ್ನ ನಮ್ಮ ಎಂಡ್ ಅನ್ನ, ನಮ್ಮ ಅಂತ ತಿಳ್ಕೊಳ್ಬೇಡ್ರಿ. ಯಾವಾಗಲೂ ಫೇಲ್ಯೂರ್ ನಮಗೆ ಸ್ಟಾರ್ಟ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ಶುರುವಾತ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು. ಅದಕ್ಕೆ ಇನ್ನೊಂದು ಏನಂದ್ರೆ, ಮತ್ತೆ ಪೋಷಕರಿಗೆ ನಿಮ್ಮ ಸಣ್ಣ ಪುಟ್ಟ ಇದನ್ನ ಅದೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ
ಜವಾಬ್ದಾರಿಗಳನ್ನ ತಗೊಳ್ಳಿ. ನಿಮ್ಮ ಮಕ್ಕಳನ್ನ ಒಂಥರ ರೋಬೋಟ್ ಮಷಿನ್ ಥರ ನೋಡಬೇಡಿ. ಎಕ್ಸಾಮ್ ಈ ಪರೀಕ್ಷೆ ಬಂದ ತಕ್ಷಣ ಅವ್ರನ್ನ ಕೂತು ಓದು 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 ಅಂತಂದು ಮಷಿನ್ ಥರ ಮಾಡಬೇಡಿ. ಅವರು ನಿಮ್ಮ ಥರ ಅವರು ಹ್ಯೂಮನ್ ಬೀಯಿಂಗ್ಸ್, ಅವರು ಮನುಷ್ಯರ ಮಕ್ಕಳು, ವಿದ್ಯಾರ್ಥಿಗಳು. ಓಕೆ, ಅದೇ ನೀವು ಪೋಷಕರು ಹೆಚ್ಚಿಗೆ ನಾನು ಮುಂಚೆ ಹೇಳಿದ್ದೀನಿ, ಸ್ಟಾರ್ಟಿಂಗಲ್ಲಿ ಹೇಳಿದೆ, ಪೋಷಕರು ಏನು ಮಾಡ್ತೀವಿ ಅಂದರೆ ಬರೀ ಅವ್ರು ಮಾಡೋ ಮೇನ್ ತಪ್ಪುಗಳು ಏನಪ್ಪ ಅಂದರೆ ಹೋಲಿಕೆ ಮಾಡೋದು. ಪಕ್ಕದ ಮನೆ ಹುಡುಗ ತುಂಬ ತಂದ ನೀನು ಆಗ್ತಾನಿಲ್ಲ ಅಂತಂದು ಈ ಥರ ಹೋಲಿಕೆ ಮಾಡಿ ಮಕ್ಕಳಿಗೆ ಪ್ರೆಷರ್ ಕೊಡಬಾರ್ದು. ಓಕೆ, ಅದಕ್ಕೆ ಅದ್ರ ಬಿಟ್ಟು ಪೋಷಕರು ಏನು ಮಾಡ್ಬೇಕಂದ್ರೆ ಅವರಿಗೆ ಸಪೋರ್ಟಿವ್ ಆಗಿ ನಿಂದಿರ್ಬೇಕು. ನೀನು ಪ್ರಯತ್ನ ಪಡು ಮಗು, ನಾವು ಇದ್ದೀವಿ ನಿನ್ನ ಜೊತೆ, ಧೈರ್ಯ ತಗೋ, ಏನಾಗಲ್ಲ, ಫೇಲ್ ಆದರೂ ಚಿಂತೆ ಇಲ್ಲ, ನಿನ್ನ ಮಾರ್ಕ್ಸ್ ಕಡಿಮೆ ಬಂದರೂ ಚಿಂತೆ ಇಲ್ಲ, ನಾವು ನಿನ್ನ ಜೊತೆ ಇದ್ದೀವಿ, ನೀನು ಓದು, ಪ್ರಯತ್ನ ಮಾಡು ಅಂತಂದು ಅವರಿಗೆ ಎನ್ಕರೇಜ್ ಮಾಡಿದರೆ ನಿಮ್ಮ ಮಕ್ಕಳು ಇನ್ನೂ ಫ್ರೀಯಾಗಿ ಓದಿ ಇನ್ನೂ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಬೋದು. ಕಂಪೇರ್ ಮಾಡಬೇಡಿ. ಮತ್ತೆ ತಿರ್ಗಿ ಹೇಳ್ತಾ ಇದ್ದೀನಿ, ಕಂಪ್ಯಾರಿಸನ್ ಇಸ್ ದ ಮೋಸ್ಟ್ ಡೇಂಜರಸ್ ಇನ್ ದ ವರ್ಲ್ಡ್. ಓಕೆ, ಪ್ರತಿಯೊಬ್ಬರಿಗೂ ಕಂಪ್ಯಾರಿಸನ್ ಬಂದರೆ ಡಿಪ್ರೆಷನ್ ಬಂತಂತ ತಿಳ್ಕೊಳ್ಳಿ. ನೀವು ಏನಿಲ್ಲ ಮುಂಚೆ. ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಸಪೋರ್ಟಿವ್ ಆಗಿರಿ, ಅವ್ರನ್ನ ಪ್ರೀತಿ ಮಾಡಿ, ಅವರ ಇದನ್ನೇ ಅರ್ಥ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಎಜುಕೇಟೆಡ್ ಇದ್ದರೆ ಮಕ್ಕಳಿಗೆ ಯಾವುದಾದ್ರೂ ವಿಷಯ ಟಫ್ ಅನಿಸಿದ್ರೆ ಆ ವಿಷಯದ ಬಗ್ಗೆ ಸ್ವಲ್ಪ ನೀವು ಗಮನ ಕೊಟ್ಟು ಅವರಿಗೆ ತಿಳಿ ಹೇಳಿ. ಓಕೆ, ಮತ್ತು ಮೇನ್ ವಿಷಯ ಏನಪ್ಪ ಅಂದರೆ ಪೋಷಕರಿಗೆ ಮಕ್ಕಳಿಗೆ ಕಡಿಮೆ ಮಾರ್ಕ್ಸ್ ಬಂದರೆ ಜೀವನನೇ ಮುಗೀತಂತ ಅಲ್ಲ. ಅವರಿಗೆ ಬೇಕಾದಷ್ಟು ದಾರಿಗಳಿದೆ ಬಿಡಿ. ಇವಾಗ 10th PUC ಕಡಿಮೆ ಮಾರ್ಕ್ಸ್ ಬಂದಿರ್ಬೋದು, ನೆಕ್ಸ್ಟ್ ಡಿಗ್ರಿಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾನೆ, ಅದನ್ನ ತಿಳ್ಕೊಳ್ಳಿ. ಅವ್ರನ್ನ ಸಪೋರ್ಟ್ ಮಾಡಿ, ಕರೇಜ್ ಮಾಡಿ. ಓಕೆ, ಮಕ್ಕಳ ಮೆಂಟಲ್ ಹೆಲ್ತ್ ಇಂಪಾರ್ಟೆಂಟ್. ನೀವು ಪ್ರತಿ ವರ್ಷ ನೋಡ್ತೀರಿ ರಿಸಲ್ಟ್ ಬಂದ್ಮೇಲೆ ಎಷ್ಟು ಮಕ್ಕಳು ಸುಸೈಡ್ ಮಾಡ್ಕೋತಾರೆ. ಯಾಕಂದ್ರೆ ಮನೆಯಲ್ಲಿ ನಾವು ತಂದೆ ತಾಯಿಗಳು ಪೋಷಕರು ಅವರಿಗೆ ಎನ್ಕರೇಜ್ ಮಾಡದೆ ನಾವು ಬರೀ ಅವರಿಗೆ ಮಷಿನ್ ತರ ಇನ್ನೊಬ್ಬರ ಮಕ್ಕಳ ತರ ಹೋಲಿಕೆ ಮಾಡಿ ಮಾತಾಡೋದ್ರಿಂದ ಮಕ್ಕಳು ಡಿಪ್ರೆಷನ್ ಆಗಿ ಇದು ಆಗೋ ಸಂಗತಿಗಳು ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಪೋಷಕರು ಹೆಚ್ಚಿನ ಬಗ್ಗೆ ಗಮನ ಕೊಡಬೇಕು. ಓಕೆ, ಮತ್ತೆ ಇನ್ನೇ ಎಂಡಿಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಏನು ಅಂದರೆ, ನೀವು ಫೇಲ್ ಆದರೆ ಅದು ನಿಮ್ಮ ಅಂತ್ಯ ಅಲ್ಲ, ನೀವು ಪಾಸ್ ಆದರೆ ಅದು ನಿಮ್ಮ ಅಂತಿಮ ಸಾಧನೆ ಅಲ್ಲ. ನಮ್ಮ ಜೀವನ ಲೈಫ್ ತುಂಬ ದೊಡ್ಡದಿದೆ. ಈ ಎಕ್ಸಾಮ್ ಒಂದು ಸಣ್ಣ ಸ್ಮಾಲ್ ಸ್ಟೆಪ್ಪು, ನಮ್ಮ ಜೀವನಕ್ಕೆ ಒಂದು ಮುಂದಿನ ದಾರಿಗೆ ಒಂದು ಸಣ್ಣ ಸ್ಟೆಪ್ ಇದೆ ಅಷ್ಟೇ. ಅದಕ್ಕೆ ಕೊನೆಯದಾಗಿ ಎಲ್ಲ ನನ್ನ ವಿದ್ಯಾರ್ಥಿ ಬಾಂಧವರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಹೇಳೋದು, ನಿಮ್ಮ ಮಕ್ಕಳನ್ನ ಪೋಷಕರೇ ನಿಮ್ಮ ಮಕ್ಕಳಿಗೆ ಸಪೋರ್ಟಿವ್ ಆಗಿರಿ, ಪ್ರೀತಿ ಕೊಡಿ, ಅವರಿಗೆ ಧೈರ್ಯ ತುಂಬಿ ಎಕ್ಸಾಮ್ಗೆ. ಓಕೆ, ಹಾಗೆ ಕೊನೆಯ ಮಾತು